ಗುಡ್ಡಪ್ಪರು ಒಂದು ಕಪ್ ಹಾಕಿದ ತಕ್ಷಣ ಎಲ್ಲೋ ಮಾಯ ಆಗುತ್ತೆ, ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಅದರಲ್ಲಿ ತುಪ್ಪ ಬೇಸಕ ಮಾಡಿ ತಾಯಿ ಕಪ್ಪು ತೆಗೆದು ಅದು ಜನಕ್ಕೆ ಅಂತ ತೆಗಿತಾ ಇರ್ತೀವಿ. ಸರಿಯಾಗಿದ್ದ ಸರಿ ಇಲ್ವಾ ಅಂತ ಇಲ್ಲೇ ಉತ್ತರ ಕೇಳ್ತೀವಿ, ಇಲ್ಲೇ ಪರಿಹಾರ ಕೇಳ್ತೀವಿ. ಈ ಕಪ್ ಕೊಡಬೇಕಾದ್ರೂ ದುಡ್ಡು ಕೊಡಿ, ಕಾಸು ಕೊಡಿ, ಇಲ್ಲ ಹಣ ಕೊಡಿ ಅಂತ ನಾವು ಯಾರ ಹತ್ರ ದುಡ್ಡು ತಗೊಳಕ್ಕೆ ಹೋಗಲ್ಲ. ಇಲ್ಲಿ ದುಡ್ಡು ಸಿಗೋಸ್ಕರಕ್ಕಾಗಿ ನಾವು ಮಾಡಲ್ಲ. ಜನಕ್ಕೆ ಒಂದು ನೋವು ಹಾಸ್ಪಿಟ್ಲಿ ಮದ್ದಿನ ಮನೆಯಲ್ಲಿ ನರನೋವು ಕಾಲು ನೋವು ಈ ಥರ ವೀಕ್ನೆಸ್ಸು ಅಂತ ಎಲ್ಲ ಹೊಡೆದಾಡ್ತಾರೆ ಏನೋ ಕಿಚ್ಚಾಗಿ. ತಾಯಿ ಮುಖಾಂತರ ಅವ್ರಿಗೆ ಪರಿಹಾರ ಸಿಕ್ಕಲಿ ಅಂತ ನಾವು ಇದನ್ನು ಮಾಡ್ತಾಯಿದ್ದೀವಿ. ಕೇವಲ ಮನುಷ್ಯನ ದೇಹದಲ್ಲಿ ಆಗ್ತಕ್ಕಂಥ ನೋವಿಗೆ, ಪೇನ್ಗೆನ ಅದು ಮೂಳೆ ಆಗಿರ್ಬೋದು, ನರಗಳಾಗ್ಬೋದು, ಮಾಂಸಖಂಡ ಆಗಿರ್ಬೋದು, ತಲೆನೋವಾಗಿರ್ಬೋದು, ಮೂಳೆಗಾಗಿರ್ಬೋದು, ಮಾಂಸಖಂಡಕ್ಕೆ ಆಗಿರ್ಬೋದು, ಪ್ರತಿಯೊಂದು ಇದಕ್ಕೆ ಆಗಿರ್ಬೋದು, ಇಲ್ಲ ಒಂದು ಆಲ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಕಿಡ್ನಿ ಅಂತ ನೋವು, ಸ್ಟೋನ್ ಪ್ರಾಬ್ಲಮ್ ಆಗಿರ್ಬೋದು, ಪ್ರತಿಯೊಂದು ನೋವಿಗೂ ಕೂಡ ಇದನ್ನು ಕಪ್ಪು ತಾಯಿ ಭಂಡಾರ ಕೊಡ್ತಾಯಿದ್ದೀವಿ. ಸುಮಾರು ನಾವು ಏನು ಅಂದ್ಕೊಂಡು ಬಂದಿದ್ವಿ ಅದನ್ನು ದರುಡಪ್ಪ ಅವರು ಎಲ್ಲೆಲ್ಲ ನೋಡಿ ಹೇಳಿದ್ದಾರೆ. ಒಂದು ಭಾಳ ಮನಸ್ಸು ಸಮಾಧಾನ ಆಯಿತು. ನಾವು ನಂಜನಗೂಡು ತಾಲೂಕು ಕೇರಪುರ ಗ್ರಾಮದಿಂದ ಬಂದಿದ್ದೀವಿ. ಕೆಲವು ಒಂದು 4 ತಿಂಗಳು 5 ತಿಂಗಳು ಅನ್ನೋರಿಗೆ ಈ ತಾಯಿ ಭಂಡಾರ ಕಪ್ಪದಲ್ಲಿ ಇದರಲ್ಲಿ ಮುಖಾಂತರ ಅರ್ಧ ಗಂಟೆಗೆ ನೋವಿಲ್ಲ ಅಂತ ಇದ್ರ ಮಾಯ ಆಯ್ತದೆ. ಇದ್ರ ಕೋರ್ಟು ಕಚೇರಿ ಭೂಮಿ ಆಗಲಿ, ಈಚೂರಿ ವ್ಯವಹಾರಗಳಾಗಲಿ, ಯಾವುದೇ ಮನೇಲಿ ಕದನಗಳ ಕಚ್ಚಾಟಾಗಲಿ, ಇಲ್ಲಿ ಬಂದು ಹೋದವ್ರಿಗೆ 5 ವಾರ ಬಂದು ತಡ ಓಡಿಸ್ಕೊಂಡು ಮುಖಾಂತರ ಹೋದವ್ರಿಗೆ ಮುಕ್ಕಾಲು ಭಾಗ ಅರ್ಧ ಭಾಗ ಜನಕ್ಕೆ ಪ್ರತಿಯೊಂದನ್ನು ಪರಿಹಾರ ದಾರಿ ಇಲ್ಲಿ ಸಿಕ್ಕಿರ್ತದೆ. ಸಮಸ್ತ ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಯಾಕಂದರೆ ಈ ಒಂದು ಭಾರತ ದೇಶದಲ್ಲಿ ನಾವು ಸನಾತನ ಧರ್ಮದ ಪರಂಪರೆಯಲ್ಲಿ ಬದುಕ್ತಾ ಇದ್ದೀವಿ. ಸೊ ಇಲ್ಲಿ ಪವಾಡಗಳು ನಡೀತದೆ. ಸಾಕಷ್ಟು ಮನುಷ್ಯನಿಗೆ ಮೀರಿದಂಥ ಒಂದು ಅಗೋಚರವಾದ ಶಕ್ತಿ ಅಂತೂ ಇದೆ. ಅದು ದೆವ್ವ ಅಂತನಾರು ಬರ್ಸ್ಕೊಳ್ಳಿ, ವಾಮಾಚಾರ ಅಂತನೋ ಅಂದ್ಕೊಳ್ಳಿ, ಅಥವಾ ದೈವ ಅಥವಾ ದೇವರಂತಾರೋ ಅಂದ್ಕೊಳ್ಳಿ. ಬಟ್ ಪವಾಡಗಳು ಈ ಒಂದು ನೆಲದಲ್ಲಿ ನಡೀತಾನೆ ಇರುತ್ತೆ. ಈಗ ನಾವು ಇವತ್ತು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಲಕ್ಷ್ಮೀಪುರದಲ್ಲಿ ಇರ್ತಕ್ಕಂತಹ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಈ ಒಂದು ಪರಂಪರೆಯಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಸ್ವಾಮಿಯರವರು ಇಲ್ಲಿನ ಧಾರ್ಮಿಕ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ದೂರದ ಊರುಗಳಿಂದ ಇಲ್ಲಿಗೆ ಭಕ್ತರುಗಳು ಬರ್ತಾ ಇದ್ದಾರೆ. ಸಾಕಷ್ಟು ಪವಾಡಗಳು ನಡೀತಾ ಇದೆ. ವಿಜ್ಞಾನಕ್ಕೆ ಸವಾಲಾಗ್ತಕ್ಕಂಥ ಒಂದಷ್ಟು ಮಿರಾಕಲ್ಗಳು ಕೂಡ ಇಲ್ಲಿ ನಡೀತಾ ಇದೆ. ಗುರುಗಳೇ ನಮಸ್ಕಾರ. ಸಾಕಷ್ಟು ಜನ ಹೇಳ್ತಾರೆ ಇದೆಲ್ಲ ಮೌಢ್ಯ, ಜನಗಳ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಇದೆಲ್ಲ ಸಾಧ್ಯನ? ಇವತ್ತಿನ ವಿಜ್ಞಾನ ತಂತ್ರಜ್ಞಾನ ಇಷ್ಟೊಂದು ಬೆಳೆದಿದೆ. ಗುಡ್ಡಪ್ಪರು ಒಂದು ಕಪ್ ಹಾಕಿದ ತಕ್ಷಣ ಎಲ್ಲೋ ಮಾಯ ಆಗುತ್ತೆ, ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ. ತಾವು ಸಾಧ್ಯ ಅಂತಂದರೆ ಈಗ ನಾವು ಎಲ್ಲರೂ ಅಂತಾರೆ, ಇಲ್ಲ ಅಂತಲ್ಲ. ಈಗ ಕಪ್ ಕೊಡ್ಬೋದು, ಬರೀ ಒಂದು ಗಳಗ ಒಂದು ಮಾಯ ಆಗ್ಬೋದು, ಒಂದು 5 ನಿಮಿಷ ಹತ್ರ ಮಾಯ ಆಗ್ಬೋದು. ಅಂದರೆ ಈಗ ನಾವು ಎಲ್ಲ ಇದು ತಾಯಿ ಇದರ ಈಗ ಅಮಾಸಲ್ಲಿ ಇವತ್ತು ನೈಟ್ ಹಾಕ್ತೀವಿ. ಇವತ್ತು ಅಮಾಸಲ್ಲಿ ನೈಟ್ ಹಾಕಿದ್ರೆ ನೈಟು 12 ಗಂಟೆ ತಾಯಿ ಭಂಡಾರ ಕಪ್ ಹಾಕಿ ತಾಯಿನ ನೈವೇದ್ಯ ಮಾಡಿ ಅದರಲ್ಲಿ ತುಪ್ಪ ಬೇಸಕ ಮಾಡಿ ತಾಯಿ ಕಪ್ಪು ತೆಗೆದು ಅದು ಜನಕ್ಕೆ ಅಂತ ತೆಗಿತಾ ಇರ್ತೀವಿ. ನಾವು ಕೆಲವು ಜನಕ್ಕೆ ಈ ವಾರ ಕಮ್ಮಿ ಆಗಿರುತ್ತೆ, ಕೆಲವು ಜನಕ್ಕೆ ಬರೋವರೆಗೆ ನೋವಿಲ್ಲ ಅಂತಲೇ ಬರ್ತಾರೆ. ಕೆಲವು ಜನಕ್ಕೆ ಅರ್ಧ ಗಂಟೆಗೆ ನೋವಿಲ್ಲ ಅಂತಲೇ ಬರ್ತಾರೆ. ಅದನ್ನು 10 ನಿಮಿಷಕ್ಕೆ ನೋವಿಲ್ವಾ, ಸರಿ ಇದ್ದ, ಕಾಲು ಗಂಟೆಗೆ ಸರಿಯಾಗಿದ್ದ ಸರಿ ಇಲ್ವಾ ಅಂತ ಇಲ್ಲೇ ಉತ್ತರ ಕೇಳ್ತೀವಿ, ಇಲ್ಲೇ ಪರಿಹಾರ ಕೇಳ್ತೀವಿ. ಈ ಕಪ್ ಕೊಡಬೇಕಾದ್ರೂ ದುಡ್ಡು ಕೊಡಿ, ಕಾಸು ಕೊಡಿ, ಇಲ್ಲ ಹಣ ಕೊಡಿ ಅಂತ ನಾವು ಯಾರ ಹತ್ರ ದುಡ್ಡು ತಗೊಳಕ್ಕೆ ಹೋಗಲ್ಲ. ಇಲ್ಲಿ ದುಡ್ಡು ಸಿಗೋಸ್ಕರಕ್ಕಾಗಿ ನಾವು ಮಾಡಲ್ಲ. ಜನಕ್ಕೆ ಒಂದು ನೋವು ಹಾಸ್ಪಿಟ್ಲಿ ಮದ್ದಿನ ಮನೆಯಲ್ಲಿ ನರನೋವು ಕಾಲು ನೋವು ಈ ಥರ ವೀಕ್ನೆಸ್ಸು ಅಂತ ಎಲ್ಲ ಹೊಡೆದಾಡ್ತಾರೆ ಏನೋ ಕಿಚ್ಚಾಗಿ. ತಾಯಿ ಮುಖಾಂತರ ಅವ್ರಿಗೆ ಪರಿಹಾರ ಸಿಕ್ಕಲಿ ಅಂತ ನಾವು ಇದನ್ನು ಮಾಡ್ತಾಯಿದ್ದೀವಿ. ಕೇವಲ ಮನುಷ್ಯನ ದೇಹದಲ್ಲಿ ಆಗ್ತಕ್ಕಂಥ ನೋವಿಗೆ, ಪೇನ್ಗೆನ ಅದು ಮೂಳೆ ಆಗಿರ್ಬೋದು, ನರಗಳಾಗ್ಬೋದು, ಮಾಂಸಖಂಡ ಆಗಿರ್ಬೋದು, ತಲೆನೋವಾಗಿರ್ಬೋದು, ಮೂಳೆಗಾಗಿರ್ಬೋದು, ಮಾಂಸಖಂಡಕ್ಕೆ ಆಗಿರ್ಬೋದು, ಪ್ರತಿಯೊಂದು ಇದಕ್ಕೆ ಆಗಿರ್ಬೋದು, ಇಲ್ಲ ಒಂದು ಆಲ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಕಿಡ್ನಿ ಅಂತ ನೋವು, ಸ್ಟೋನ್ ಪ್ರಾಬ್ಲಮ್ ಆಗಿರ್ಬೋದು, ಪ್ರತಿಯೊಂದು ನೋವಿಗೂ ಕೂಡ ಇದನ್ನು ಕಪ್ಪು ತಾಯಿ ಭಂಡಾರ ಕೊಡ್ತಾಯಿದ್ದೀವಿ. ಈ ಒಂದು ವಿಡಿಯೋ ನೋಡ್ತಾ ಇದ್ದೆ, ಯಾರೋ ಒಬ್ಬರು ಬೇರೆ ಜಿಲ್ಲೆಯ ಭಕ್ತರು ಚೇರ್ನಲ್ಲಿ ಅವ್ರನ್ನ ಇಳಿಸ್ಕೊಂಡು ಕರ್ಕೊಬಂದ್ರಿ. ಅದಾದಮೇಲೆ ಅವ್ರು ಕಪ್ಪು ಹಾಕಿದ್ರಿ. ಆಮೇಲೆ ಸ್ವಲ್ಪ ರಿಲೀಫ್ ಆಗೋದಂಗೆ ಕಾಣ್ತಾ ಇತ್ತು. ಅವರು ನಾಗಮಂಗಲದಿಂದ ಒಂದು ಆಚೆ ಯಾವುದೋ ಊರು ಹಳ್ಳಿ ಕಡೆಯಿಂದ ಬಂದರು. ಅವ್ರು ಕಾರ್ಲಿ ಎತ್ತಾಕೊಂಡು ಬಂದಾಗ ಒಂದು 8-9 ಜನ ಅವ್ರಿಗೆ ತಗೊಬಂದು ಮಣಗಿಸಿದ್ರು ನೆಟ್ಟಿಗಿದ್ರು ದೇವಸ್ಥಾನದಲ್ಲಿ. ಮಾಮೂಲಿ ಅವ್ರಿಗೆ ಕಪ್ಪು ತಯಾರು ಮಾಡಿದ್ಮೇಲೆ ಅರ್ಧ ಚೇರ್ ಮೇಲೆ ಕೂತ್ಕೊಂಡ್ರು. ಅಂದರೆ ಅವ್ರು ಬರಬೇಕಾದ್ರೆ ಸ್ಟ್ರೆಚ್ಚರಲ್ಲಿ ತಂದರು, ಮಲಗಿಬಿಟ್ಟಿದ್ರು, ಅವ್ರಿಗೆ ಬರೋಕೆ ಆಗ್ತಿರ್ಲಿಲ್ಲ. ಟಚಲ್ಲಿ ತಗೊಬಂದಿರು. ಚೇರ್ ಮೇಲೆ ಮಣಗಿಸಿದ್ರು, ಚೇರ್ ಮೇಲೆ ಕುಣಿಸಿಸ್ತು. ನಾವು ಚೇರ್ ಮೇಲೆ ಕುಣಿಸಿ ಕಪ್ಪು ಹಾಕಿದ್ಮೇಲೆ ಒಂದು ಅರ್ಧ ಗಂಟೆ ಸರಿ ಆದಮೇಲೆ ಸ್ವಲ್ಪ ಹೊತ್ತು ಒಂದು ಅಜ್ಜಿಟ್ಟು ಕಾರ್ಗೆ ಎತ್ತಾಕೊಂಡು ಹೋದರು. ಈಗ ಬರೋವಾರ ಅದೇ ಭಾನುವಾರ ಬನ್ನಿ ಅಂತ ಹೇಳ್ತೀವಿ. ಅವರು ಇನ್ನು 2 ವಾರ 3 ವಾರಲ್ಲಿ ಗುಣ ಆಯ್ತೀವಿ ಅಂತ ಅವ್ರಿಗೆ ಹೋಗಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ಬಂದಿರೋಂಥವ್ರಿಗೆ ಇಲ್ಲಿ ಕಪ್ಪು ಭಂಡಾರ ಕೊಟ್ಟಿರೋರಿಗೆ ಮುಕ್ಕಾಲು ಭಾಗ ಜನಕ್ಕೆ ಸರಿಯಾಗಿದೆ, ಕಾಲು ಭಾಗ ಜನಕ್ಕೆ ಕೆಲವು ಭಾಗ ಸರಿಯಾಗಿರಲ್ಲ. ಯಾಕಂದ್ರೆ 10 ವರ್ಷ 15 ವರ್ಷ 12 ವರ್ಷ 13 ವರ್ಷ ಹಿಂಗೆಲ್ಲ ನೋವು ಎಲ್ಲ ಬರ್ತಾ ಇರೋದು. ಈಗ 10 ವರ್ಷ ಅನ್ನೋರ್ಗೂ 15 ವರ್ಷವರೆಗೂ ಅರ್ಧ ಭಾಗ ನೋವು ಕಮ್ಮಿ ಆಗದೆ. ಕೆಲವು ಒಂದು 4 ತಿಂಗಳು 5 ತಿಂಗಳು ಅನ್ನೋರಿಗೆ ಈ ತಾಯಿ ಭಂಡಾರ ಕಪ್ಪದಲ್ಲಿ ಇದರಲ್ಲಿ ಮುಖಾಂತರ ಅರ್ಧ ಗಂಟೆಗೆ ನೋವಿಲ್ಲ ಅಂತ ಇದ್ರ ಮಾಯ ಆಯ್ತದೆ. ಈಗ ಈ ಕಪ್ಪು ಹೇಗೆ ತಯಾರಾಗುತ್ತೆ? ಈಗ ಮತ್ತೆ ತಾಯಿ ಮೇಲೆ ಇದನ್ನು ತುಪ್ಪ ಇದನ್ನೆಲ್ಲ ನೈವೇದ್ಯ ಮಾಡೋದನ್ನೇ ತೆಗೆದು ನೀವು ಇದನ್ನು ಔಷಧಿ ರೂಪದಲ್ಲಿ ಕೊಡ್ತೀರಾ ಹೇಗೆ ಅಂತ? ತಾಯಿ ಭಂಡಾರನ ಇದನ್ನ ಮೇಲೆ ತುಪ್ಪ ಬೇಸಕ ಮಾಡ್ತೀವಿ. ತಾಯಿ ಭಂಡಾರ ಹಚ್ತೀವಿ. ತಾಯಿ ಭಂಡಾರ ಹಚ್ಚಿ ಅದನ್ನು ತಾಯಿದನ್ನು ಕಪ್ಪು ಭಂಡಾರನ ಸೀದು ಅದನ್ನು ಮಸಿ ಮಾಡಿ
ಅದನ್ನು ಮೊಕ್ಕಚ್ಚಿ ಅದನ್ನು ತಾಯಿ ಅಭಿಷೇಕಲ್ಲೇ ಮಾಡಿ ಕೊಡ್ತಾ ಇರೋದು ಇದು. ಇನ್ನು ಬೇರೆ ಮದ್ದು ಬೇರೆ ಮೆಡಿಸನು ಯಾವುದು ನಾವು ಇಲ್ಲಿ ಕೊಡ್ತಾ ಇಲ್ಲ, ಬೇರೆ ಇದನ್ನು ಕೊಡಲ್ಲ ನಾವು. ತಾಯಿ ವಿಗ್ರಹದ ಮೇಲೆ ಎಷ್ಟು ದಿನ ಇರುತ್ತೆ ಅಥವಾ ಎಷ್ಟು ಗಂಟೆ ಇರುತ್ತೆ, ನಂತರ ಹೇಗೆ ಅದನ್ನು ಸೇವ್ ಮಾಡ್ತಾರೆ? ಅದನ್ನು ನೈಟ್ ಹೊತ್ತು ಒಂದು ರಾತ್ರಿ ಇರ್ತದೆ, ಬೆಳಗ್ಗೆ ಜಾವ ಒಂದು 4 ಗಂಟೆ 5 ಗಂಟೆ ತೆಗೆದು ಬಿಡ್ತೀವಿ ಅಮಾವಾಸ್ಯೆ ಪೌರ್ಣಿಮೆಗೆ ಮಾತ್ರ. ಬಾಕಿ ಜನಕ್ಕೆ 2 ದಿನ ಇಲ್ಲ, 2 ದಿವಸ ತೆಗೆಯೋದು. ಅದು 2 ದಿವಸ ತೆಗೆದ ಕಪ್ಪೇ ಜನಕ್ಕೆ ಬರೋಂಥ ಭಕ್ತರಿಗೆ ನಾವು ಕೊಡ್ತಾ ಇದ್ದೀವಿ. ಹುಣ್ಮೆ ದಿನಗಳಲ್ಲಿ ಮಾಡ್ತಕ್ಕಂಥ ತಾಯಿಯ ಅಭಿಷೇಕ ಅಥವಾ ಏನು ಅರ್ಚನೆ ಇರುತ್ತೆ ಅದನ್ನು ಮಾತ್ರ ತಿಂಗಳು ಪೂರ್ತಿ ಕೊಡೋದು. ಬೇರೆ ದಿನಗಳೆಲ್ಲ ತಾಯಿಗೆ ಏನೋ ಇದನ್ನು ತುಪ್ಪನ ಲೇಪನ ಮಾಡಲ್ಲ. ಬೇರೆ ದಿನ ಯಾವುದೂ ಮಾಡಲ್ಲ. ನೈಟ್ 10 ಗಂಟೆ 11 ಗಂಟೆ ಮೇಲೆ ನಾವು ಮಾಡೋದು. ನೈಟ್ 12 ಗಂಟೆ ರಾತ್ರಿ ಮೇಲೆ ನಾವು ಇದನ್ನು ಮಾಡ್ತಾ ಇರೋದು. ತಾಯಿ ಭಂಡಾರನ ಇದನ್ನು ಅಭಿಷೇಕ ಮಾಡಿ ತಾಯಿ ನಮಗೆ ಮುಖಾಂತರ ಈ ಗೋಚರಕ್ಕೆ ನಮಗೆ ಕೊಟ್ಟಾರಾಗಿ ಈ ಜನಕ್ಕೆ ಒಂದು ಮರ್ಯಾರ ಒಂದು ನೋವು ಅಂತ ಪರಿಹಾರ ಸಾಕ್ತಾವೆ. ತಾಯಿ ಕೂಲಿ ಮಾಡ್ಕೊಂಡು ತಿನ್ನೋರು, ಜೀವನ ಮಾಡ್ಕೊಂಡು ತಿನ್ನೋರ್ಗೆ ದಾರಿ ತೋರಿಸುವಂತಾಗ ಈ ರೂಪದಲ್ಲಿ ಭಂಡಾರ ರೂಪದಲ್ಲಿ ನಾನು ರೋಗದೃಷ್ಟಿ ದೂರ ಮಾಡ್ತೀನಿ ಅಂತ ನಮಗೆ ಹುಟ್ಟಿದ ಮೇಲೆ ತಾಯಿಗೆ ಪ್ರಶ್ನೆ ಮಾಡಿದಾಗ ತಾಯಿ ನಿಮಗೆ ಹೇಳಿರೋದು ಈ ಥರದ್ದು ಮಾಡಿದ್ರೆ ಈಗ ಆಗುತ್ತೆ ಅಂತ. ನಮಗೆ ತಾಯಿ ಆ ಥರ ಹೇಳ್ಕೊಟ್ಟ ಮೇಲೆ ಈ ಥರ ಪ್ರಶ್ನೆ ಕೊಟ್ಟ ಮೇಲೆ ನಾವು ತಾಯಿಗೆ ಪ್ರಶ್ನೆ ಹಾಕಿದ ಮೇಲೆ ಈ ಥರ ಕೊಟ್ಟಿದ ಮೇಲೆ ನಾವು ಅದು ಮಾಡ್ತಾ ಇರೋದು. ಇಲ್ಲಿ ಪ್ರತಿಯೊಂದಕ್ಕೂ ನಡೀತದೆ. ಲಗ್ನ ಆಗಲಿ, ಇಲ್ಲ ಮಕ್ಕಳ ಪಾಳೆ ಆಗಲಿ, ಇಲ್ಲ ಸಂತಾನ ಆಗಲಿ, ಈ ಥರ ಕೋರ್ಟು ಕಚೇರಿ ಭೂಮಿ ಆಗಲಿ, ಈ ಥರ ವ್ಯವಹಾರಗಳಾಗಲಿ, ಯಾವುದೇ ಮನೇಲಿ ಕದನಗಳ ಕಚ್ಚಾಟ ಆಗಲಿ, ಇಲ್ಲಿ ಬಂದು ಹೋದವ್ರಿಗೆ 5 ವಾರ ಬಂದು ತಡ ಹೊಡಿಸ್ಕೊಂಡು ಮುಖಾಂತರ ಹೋದವ್ರಿಗೆ 3/4 ಭಾಗ ಅರ್ಧ ಭಾಗ ಜನಕ್ಕೆ ಪ್ರತಿಯೊಂದನ್ನು ಪರಿಹಾರ ದಾರಿ ಇಲ್ಲಿ ಸಿಕ್ಕಿರ್ತದೆ. ಸುಮಾರು ನಾವು ಏನು ಅನ್ಕೊಂಡು ಬಂದಿದ್ವಿ ಅದನ್ನು ಗರುಡಪ್ಪ ಅವರು ಎಲ್ಲೆಲ್ಲ ನೋಡಿ ಹೇಳಿದ್ದಾರೆ. ಒಂದು ಭಾಳ ಮನಸ್ಸು ಸಮಾಧಾನ ಆಯಿತು. ನಾವು ನಂಜನಗೂಡು ತಾಲೂಕು ಕೇರಪುರ ಗ್ರಾಮದಿಂದ ಬಂದಿದ್ವಿ. ನಾವು ಮೈಸೂರು ಜಿಲ್ಲಾ ಗೌರವಾಧ್ಯಕ್ಷರು ರೈತರ ಸಂಘದವರು. ಆದರೆ ನಾವು ನೋಡೋಣ ಅಂದ್ಬಿಟ್ಟೆ ಇಲ್ಲಿಗೆ ಬಂದ್ವಿ. ನಮ್ಮ ಮನಸ್ಸು ಸಮಾಧಾನ ಆಗಿದೆ. ರೈತರು ನಂಬ್ತೀವಿ, ಈಗ ನಂಬಲೇಬೇಕಾಗಿತ್ತಲ್ಲ. ನಾವು ಏನು ಅನ್ಕೊಂಡು ಬಂದಿದ್ದೀವಿ ಅದನ್ನು ಹೇಳ್ಬಿಟ್ರಲ್ಲ ಗರುಡಪ್ಪ ಅವರು ಇದಕ್ಕಿದ್ದಂಗೆ. ನಾವೇನು ಹೇಳ್ಕೊಂಡಿಲ್ಲ, ಏನೂ ಮಾಡಲಿಲ್ಲ. ಅದರಿಂದ ಅವರು ನಮ್ಮ ಮನಸ್ಸು ಸಮಾಧಾನ ಆಯಿತು. ಈಗ ನಾವು ಅಲ್ಲಿಂದ 150 ಕಿಲೋಮೀಟ್ರು ಬಂದದಕ್ಕೂ ನಾವು ಸಾರ್ಥಕ ಆಯಿತು. ಇಲ್ಲಿದೆ ಅಂತ ಹೆಂಗೆ ನೋಡಿ ನಮ್ಮ ಫ್ರೆಂಡು ಮಹೇಂದ್ರ ಅವರು ಹೋಗ್ಬೇಕು ಅಂತ ಒಂದು ವಾರ 15 ದಿವಸದಿಂದ ಹೇಳ್ತಾಯಿದ್ರು. ಅದರಿಂದ ಇವತ್ತು ಆಕಸ್ಮಿಕ ಚೆನ್ನಪ್ಪ ಅವ್ರು ಸಿಕ್ಕರು. ನಡ್ರಿ ಹೋಗೋಣ ಅಂತಂದ್ರು. ನಾವು KR ನಗರ ಮೀಟಿಂಗ್ ಫಿಕ್ಸ್ ಮಾಡೋಕ್ಕೆ ಹೋಗ್ತಾಯಿದ್ವಿ, ನಾಳೆ ಸಭೆ ಇತ್ತು. ಅದರಿಂದ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದಿದ್ವಿ. ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಕಷ್ಟಗಳನ್ನೆಲ್ಲ ಕೇಳಿದೆ. ನಂಬೋದು ನಂಬರ್ಲಿ 2ನೇ ಮಾತಿಲ್ಲ. ಬಂದು ಇದು ಕಲ್ಲನಾರು ನಂಬಬೇಕು. ದೇವರು ಕಲ್ಲನ್ನು ನಂಬಿದ್ರೆ ನಮಗೊಂದು ಗುಣ ಇಲ್ಲೇರಿಲ್ಲ. ಮಾದೇಶ್ವರ ಬೆಟ್ಟ ಹೋಗ್ತೀವಿ, ಒಂದು ನಂಬಿಕೆ. ಯಾವುದೇ ಮನುಷ್ಯನಿಗೆ ಏನೇ ಮಾಡ್ಬೇಕಾದ್ರೂ ಒಂದು ನಂಬಿಕೆ ಬೇಕು. ನಂಬಿಕೆ ಇಲ್ದರೆ ಏನೂ ಮಾಡೋಕ್ಕಾಗಲ್ಲ ಸರ್. ನಂಬಿಕೆನೇ ಮುಖ್ಯ. ನಮಗೇನು ಮನಸ್ಸು ಸಮಾಧಾನ ಆಯಿತು. ಹೇಳೋದು ಬೆಳೆದಲ್ಲಿ ಹೇಳೋದು ನಾವು ಒಂದೇನೋ ಒಂದು ಕಾರ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ವಿ. ನಮಗೆ ಈ ತಿಂಗಳೊಳಗೆ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಮತ್ತೆ ಇನ್ನೊಂದು ತಿಂಗಳು ಬಿಟ್ಟು ಇಲ್ಲಿಗೆ ನಾನು ಕಾರ್ಯ ಆದಾಗ ಇಲ್ಲಿ ಬಂದೇ ಬರ್ತೀನಿ. ಬೇಕಾದ್ರೆ ತಮ್ಮನ್ನು ಭೇಟಿ ಮಾಡ್ತೀನಿ. ಬೇರೆ ಬೇರೆ ವಿಚಾರ ಎಲ್ಲ ಹೇಳ್ತಾರೆ. ನಮ್ಮದೆಲ್ಲ ಸಮಸ್ಯೆ ಏನೇನಿದೆ ಇದ್ದಂಗೆ ಹೇಳ್ತಾರೆ. ಈಗ ಸಾಮಾನ್ಯ ಅಂಗಡಿ ಮಡಗಿದ್ದು ಕೈ ದುಡ್ಡು ಹಣ ಬರ್ತಾ ಇಲ್ಲ, ಏನೂ ಇಲ್ಲ. ನಮ್ಮದು ಅಂಗಡಿ ಇದೆ, ನಮಗೇನೋ ಸಮಸ್ಯೆ ಇದೆ. ಸಮಸ್ಯೆ ಯಾರೂ ಇಲ್ಲ. ನಾವು ಈಗ ಇದೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಇದೇ ಬಂದು ನಿಮ್ಮಿಂದ ಮುಂದೆ ಬಂದು ಕುಂತಿದ್ದು ಕಾಲಕಾಯಿ ತೊಳ್ಕೊಂಡು ಅಷ್ಟೇ. ನಮಗೂ ಅವರು ಸಂಬಂಧನೇ ಇಲ್ಲ. ಇದೆ ಅನಿಸ್ತದೆ, ಒಳ್ಳೇದಾಗುತ್ತೆ. ಜನಕ್ಕೆಲ್ಲ ಒಳ್ಳೇದಾಗ 4 ಜನ ಬರ್ತಾರೆ. ಒಂದು ಒಳ್ಳೇದಾಗಲಿ. ಈ ರೀತಿ ಅಲ್ಲಿಗೆ ಹೋಗ ತುಂಬ ಒಳ್ಳೇದಾಗುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಇವತ್ತು ನೋಡೋಣ ಅಂತಂದ್ಬಿಟ್ಟು ನಾನು ನಮ್ಮ ಪರಮೇಶಪ್ಪ ಹಾಗೂ ಚನ್ನಬಸಪ್ಪ ಅವರು ಇಲ್ಲಿ ಬಂದು ನೋಡೋಣ ಅಂದ್ಬಿಟ್ಟು ಇದೇ ಮೊದಲು ಬಂದಿರೋದು ಇಲ್ಲಿಗೆ. ಏನು ವಿಷಯ ಎತ್ತಲ ಆಮೇಲೆ ಕೇಳ್ಬಿಟ್ಟು ಆಮೇಲೆ ನೀವು ಸ್ವಲ್ಪ ಕೊಡ್ತೀವಿ. ಅವ್ರು ಹೇಳಿದರೆ ಅವ್ರಿಗೆ ಒಳ್ಳೇದಾಗೈತಿ ಅಂತ ಹೇಳಿದ್ರಲ್ಲ, ಒಳ್ಳೇದಂತಂದ್ರೆ ಹೇಳಿದ್ರಲ್ಲ. ಅವರು ಎದುರಿಗೆ ಹೇಳಿದ್ರಲ್ಲ, ಇವಾಗ ಕದ್ದು ಮುಚ್ಚಿ ಏನಿಲ್ವಲ್ಲ, ನೇರನೇ ಹೇಳಿದ್ದಾರೆ. ಅದೇ ಹೇಳಿದ್ರಲ್ಲ ಪರಮೇಶಪ್ಪ ಅವರು. ಅವ್ರ ನಿಜನ ಸುಳ್ಳು ಅವ್ರಿಗೆ ಗೊತ್ತಿರ್ತಲ್ವಾ, ನಮ್ಗೆ ಗೊತ್ತಿದ್ದ ಅದು. ಅವ್ರ ಮನೇಲಿ ಏನು ನಡೀತೆ ಕೇಳಿದ್ರಲ್ಲ, ಅವ್ರು ಏನು ಹೇಳಿದರೆ ಅದನ್ನು ಒಪ್ಕೊಂಡಿದ್ದಾರೆ ಅವರು. ಉತ್ತರ ಕರ್ನಾಟಕ ಭಾಗದಲ್ಲಿ ರೇಣುಕಾ ಯಲ್ಲಮ್ಮ ಅಂತ ಹೇಳಿದ್ರೆ ತನ್ನದೇ ಆದ ಭಕ್ತಿ ಭಾವ ಇರುತ್ತೆ. ಈಗ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಲಕ್ಷ್ಮೀಪುರದಲ್ಲಿ ನೀವು ನೋಡ್ತಾ ಇರೋದು ನೆಲೆಸಿರ್ತಕ್ಕಂತಹ ತಾಯಿ ರೇಣುಕಾ ಯಲ್ಲಮ್ಮ ಪ್ರತಿನಿತ್ಯ ಪವಾಡಗಳನ್ನು ನಡೆಸ್ತಾ ಇದ್ದಾಳೆ. ಈ ಒಂದು ತಾಯಿಯನ್ನು ನಂಬಿ ಬರ್ತಕ್ಕಂಥ ಭಕ್ತರುಗಳಿಗೆ ಕ್ಷಣಾರ್ಧದಲ್ಲೇ ಅವರ ಸಮಸ್ಯೆಯನ್ನ ದೂರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಈಗ ಈ ಒಂದು ತಾಯಿ ಲೇಪನ ಮಾಡಿರ್ತಕ್ಕಂತಹ ಈ ಒಂದು ಕರಿಯ ಗಂಧ ಏನಿದೆ, ಕಪ್ಪು ಗಂಧ ಏನಿದೆ, ಈ ಕಪ್ಪು ಗಂಧ ಒಂದು ರೀತಿಯಲ್ಲಿ ಔಷಧಿಯ ರೂಪದಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಈ ಒಂದು ಕಪ್ಪು ಗಂಧ ಏನಿದೆ, ತಾಯಿಗೆ ಲೇಪನ ಮಾಡಿ ಅಭಿಷೇಕ ಮಾಡಿರ್ತಕ್ಕಂಥ ಕಪ್ಪು ಗಂಧ ಏನಿದೆ, ಈ ಗಂಧವನ್ನ ಎಲ್ಲಿ ನಿಮ್ಮ ದೇಹದಲ್ಲಿ ನೋವಿರುತ್ತೆ ಅಲ್ಲಿಗೆ ಲೇಪನ ಮಾಡಿದ್ರೆ ಆ ಒಂದು ನೋವು ನಿವಾರಣೆಯನ್ನು ತಾಯಿ ಯಲ್ಲಮ್ಮ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಇಲ್ಲಿನ ಭಕ್ತರಿಗೆ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಹುಣಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.